ಭಯಪಡಬಾರ್ದು, ಯಾವುದಕ್ಕೂ ಭಯಪಡುವಂಥವ್ರಾಗಿರಬಾರ್ದು. ಅದಕ್ಕೆ ದೇವ್ರು ಯಾವಾಗಲೂ ಭಯಪಡಬೇಡ್ರಿ 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 ಅಂತೇಳಿ ಎಷ್ಟು ಸರ ವಾಕ್ಯ ಬರ್ಸಣ. ಎದಕ್ಕ? ನಾನಿದ್ದೀನಲ್ಲ, ಎದಕ್ ಭಯ ನಿಮಗೆ? ನಾನಿರೋವರೆಗೆ ನಿಮ್ಗೆ ಎದಕ್ ಭಯ? ಭಯಲಿದ್ದು ಏನು ಬರ್ತದಪ್ಪ? ಭಯ ಅನ್ನೋದು ಎಷ್ಟು ಡೇಂಜರ್ ಅಂದರೆ, ಹೇಳ್ತೀನಿ ನೋಡು. ಒಬ್ಬ ವ್ಯಕ್ತಿ ಜ್ವರ ಬಂದವಂತೇಳಿ ಡಾಕ್ಟರ್ ತಲೆ ಹೋಗೋಣ. ಅವಾಗ ಅದು ಕೋವಿಡ್ ಟೈಮ್. ಡಾಕ್ಟರ್ ತಲೆ ಹೋದಾಗ ಆ ವ್ಯಕ್ತಿಗೆ ಟೆಸ್ಟ್ ಮಾಡಿದ್ರೆ ನಿನ್ಗೇನೋ ಕೋವಿಡ್ ಸಿಂಪ್ಟಮ್ಸ್ ಇದ್ದಂಗೆ ಅದವ, ಕೋವಿಡ್ ಬಂದೈತೆ, ನೀನು ಹುಷಾರಾಗಿರ್ಬೇಕು, ಭಾರಿ ಮಂದಿ ಸಾಯ್ತಾರ, ನೀನು ಏನಾಗ್ತೀಯೇನೋ. ಸೊ ಟೆಸ್ಟು ನಾನು ನೋಡ್ತೀನಿ, ಇನ್ನೂ ಸ್ವಲ್ಪ ಟೆಸ್ಟ್ಗಳಿದಾವ, ಟೆಸ್ಟ್ ಮಾಡಿ ನಾನು ನಿನ್ಗೆ ಹೇಳ್ತೀನಿ. ಬಟ್ ಇವೆಲ್ಲ ಕೋವಿಡ್ ಸಿಂಪ್ಟಮ್ಸ್ ಇದ್ದಂಗೆ ಅದಾವ, ನೀನು ಕೋವಿಡ್ ಬಂದಿದ್ದಂಗೆ ಐತೆ, ನೀನು ಜಾಗ್ರತವಾಗಿರು, ನೀನು ಎಲ್ಲಿಗೆ ಹೋಗಬೇಡ ಅಂತೇಳಿ ಈ ವ್ಯಕ್ತಿಗೆ ಡಾಕ್ಟ್ರ್ ಹೇಳೋಣ. ಈ ವ್ಯಕ್ತಿ ಏನು ಮಾಡೋಣ, ಸರಿ ಅಂತೇಳಿ, ಸರಿ ಡಾಕ್ಟ್ರೇ ಅಂತೇಳಿ ಮನೆಗೆ ಹೋಗೋಣ. ಈ ರಿಪೋರ್ಟ್ಸ್ಗಳೆಲ್ಲ ಬಂದ ಮೇಲೆ ನಾ ಫೋನ್ ಮಾಡ್ತೀನಿ ಅಂತ ಹೇಳೋಣ. ಸರಿ ಅಂಥೇಳಿ ಈ ರಿಪೋರ್ಟ್ಸ್ಗಳೆಲ್ಲ ಬಂದ ಮೇಲೆ ನೋಡೋಣ, ಆ ಕೋವಿಡ್ ಸಿಂಪ್ಟಮ್ಸ್ ಏನು ಇಲ್ಲ, ನಾರ್ಮಲ್ ವೈರಲ್ ಫೀವರ್, ಇದು ನಾರ್ಮಲ್ ಜ್ವರ. ಈ ಜ್ವರ ಬಂದೈತೆ ಅಂತೇಳಿ ಏನು ಪಾಪ ಕೋವಿಡ್ ಗಿವಿಡ್ ಏನು ಬಂದಿಲ್ಲ ಅಂತೇಳಿ ಡಾಕ್ಟ್ರ್ ಫೋನ್ ಮಾಡಿ ಆ ವ್ಯಕ್ತಿಗೆ ಹೇಳೋಣ, ನನಗೇನು ಕೋವಿಡ್ ಇಲ್ಲ, ಭಯಬಿಡ್ಬೇಡ ಅಂತೇಳಿ ಫೋನ್ ಮಾಡಿ ಹೇಳಕ್ಕಂತ ಫೋನ್ ಮಾಡಿದ್ರೆ ಅವ್ರು ಏನು ಎತ್ತಿ ಅಳ್ತಾಳಂತ. ಏನಾಗೈತಮ್ಮ, ಯಾರು ನೀನು ಅಂತೀರಿ? ಈ ರೀತಿ ನನ್ನ ಗಂಡ ಸತ್ತೋಗ್ಬಿಟ್ಟಣ. ಏನಾಗೈತೆ, ಎದಕ್ಕೆ ಸತ್ತೋಗ್ಯಾನ? ಏನೋ ಡಾಕ್ಟ್ರೇ ನಿಮ್ಮ ಹತ್ರ ಬಂದನ, ಏನೋ ಕೋವಿಡ್ ಸಿಂಪ್ಟಮ್ಸ್ ಏನೋ ಅದಾವ ಅಂತೇಳಿ ಹೇಳಿರಂತ. ರಾತ್ರಿ ಎಲ್ಲ ಬಂದು ನನಗೆ ಕೋವಿಡ್ ಬಂದತ್ತೇನೋ, ನನಗೇನೋ ಆಗ್ತತೇನೋ, ನಾನು ಏನೇನು ಇರ್ತೀನೋ ಇಲ್ಲೋ, ನನ್ನ ಕುಟುಂಬ ಏನಾಗ್ತತೋ, ನನ್ನ ಮಕ್ಳು ಏನಾಗ್ತಾರೋ ಅನ್ನೋ ಭಯ 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 ಬಿದ್ದು ರಾತ್ರಿ ಸತ್ತೋಗ್ಬಿಟ್ಟಣ. ಈ ವ್ಯಕ್ತಿ ಕೋವಿಡ್ ಇಲ್ಲ, ಈ ವ್ಯಕ್ತಿಗೆ ರೋಗ ಇಲ್ಲ, ಈ ವ್ಯಕ್ತಿ ಸತ್ತಿದ್ದು ರೋಗದಲ್ಲಿ ಸತ್ತಿಲ್ಲ, ಭಯಲ್ಲಿದ್ದ ಸತ್ತನ. ಅವನು ಭಯ ಏನು ಮಾಡೈತೆ, ಅವನ್ನ ನಾಶನ ಮಾಡೋದು. ಹಂಗ ನಾವು ಯಾವುದಕ್ಕೋ ಭಯಪಡ್ಕಂತ, ಯಾವುದಕ್ಕೋ ನಾವು ಸುಮ್ಮನೆ ಸಣ್ಣ ವಿಷಯಕ್ಕೆ ನಾವು ಭಯಪಟ್ಟಿವಿ ಅಂದ್ರೆ ಆ ಭಯ ನಮ್ಮನ್ನ ಏನು ಮಾಡಿಸುತ್ತೆ ಹೇಳು? ಮರಣ ಕಡೆ ನಡೆಸ್ತದೆ. ಇದು ಅಪವಾದ ಮಾಡುವಂಥ ಕುಟ್ರೆ ಇದು. ಭಯಪಡಬೇಡ್ರಿ. ಇವತ್ತು ನೀನು ಯಾವ ಭಯಲಿದ್ದ ಕುತ್ಕೊಂಡಿಯೋ, ಏನು ಭಯ ಆಯ್ತೋ ನಿನಗೆ, ಏನು ಮನಸ್ಸಿನಲ್ಲಿ ಭಯ ಇಟ್ಕೊಂಡು ನೀನು ಕುಂತಿಗೆಯೋ, ಏನು ಮನಸ್ಸಿನಲ್ಲಿ ನೀನು ಭಯ ಇಟ್ಕೊಂಡಿಯೋ, ಆ ಭಯನ ಈ ಕ್ಷಣವೇ ಯೇಸು ನಾಮದಲ್ಲಿ ತೊಲಗುವಂತ ಆಜ್ಞಾಪಿಸ್ತೇನೆ. ಆಮೆನ್, ಹಲ್ಲೆಲೂಯಾ. ಬಲವಾದ ಕಾರ್ಯಗಳು ದೇವ್ರು ನಮ್ಮ ಜೀವನದಲ್ಲಿ ಮಾಡ್ತಾನ. ಭಯ ಪಡುವಂಥವ್ರಾಗಿ ನಾವು ಇರಬಾರ್ದು. ಭಯ ಇನ್ನೊಂದು ಏನು ಮಾಡ್ತದೆ ಗೊತ್ತಾ? ಭಯ ಇನ್ನೊಂದು ಏನು ಮಾಡ್ತದೆ ಗೊತ್ತಾ? ಭಯ ನಮ್ಮನ್ನ ನರಕಕ್ಕೆ ತಗೊಂಡೋದಂತ. ಹೇಡಿತನ ಇರೋರು, ಭಯ ಪಡುವವರು ಕೂಡ ನರಕಕ್ಕೆ ಹೋಗ್ತಾರಂತೈತೆ. ನೋಡ್ರಿ, ಬೇಕಾದ್ರೆ ಓದ್ತೀನಿ. ಪ್ರಕಟಣೆ ಗ್ರಂಥವು 21ನೇ ಅಧ್ಯಾಯ 8ನೇ ವಚನ. ಆದರೆ ಹೇಡಿಗಳು ಅಂದ್ರೆ ಯಾರು? ಭಯಪಡುವವರು ಏನಾಗ್ತಾರಂತೆ? ಹೇಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರುವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಲ್ಲುರಿಯುವ ಕೆರೆಯೇ, ಅದು 2ನೇ ಮರಣವು ಎಂದು ನನಗೆ ಹೇಳಿದನು. ಯಾರು ಹೋಗ್ತಾರಂತ? ಆ ಬೆಂಕಿ ಗಂಧಕ, ಆ ನರಕಕ್ಕೆ ಯಾರು ಹೋಗ್ತಾರಂತ? ಹೇಡಿಗಳು ನರಕಕ್ಕೆ ಹೋಗ್ತಾರಂತ. ಭಯಪಡುವವರು ನರಕಕ್ಕೆ ಹೋಗ್ತಾರಂತ. ನಂಬಿಕೆ ಇಲ್ಲದವ್ರು ನರಕಕ್ಕೆ ಹೋಗ್ತಾರಂತ. ಅಂದ್ರೆ ನಾವು ಭಯಪಟ್ಟಿವಿ ಅಂದ್ರೆ ಅರ್ಥ ಏನು ಹೇಳು? ನಮ್ಗೆ ದೇವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ದೇವ್ರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನಮ್ಮನ್ನ ಪರಲೋಕ ನಡೆಸೋದೇನು? ವಿಶ್ವಾಸನೆ. ದೇವ್ರ ಮೇಲೆ ಇರೋ ವಿಶ್ವಾಸ ನಮ್ಮನ್ನ ಪರಲೋಕದಾಗ ನಡೆಸೋದು. ವಿಶ್ವಾಸನೆ ನಮ್ಮ ವಿಶ್ವಾಸ ದೇವ್ರ ಮೇಲೆ ಇಲ್ಲ ಅಂದ್ರೆ ಅದು ಎಲ್ಲಿಗೆ ನಡೆಸೋದಂತ? ನಮ್ಮನ್ನ ಹೇಡಿಗಳು ಎಲ್ಲಿ ನಡೆಸೋದಂತ? ನರಕಕ್ಕ. ನೋಡಿ ಎಷ್ಟು ಭಯಂಕರ. ಭಯಪಡ್ತಾ ಇದೀವಿ ಅನ್ಕೋ. ನಿಜ, ಇದು ವಾಕ್ಯನಾ ಇಲ್ಲ ನಾನು ಯಾವ್ದಾನ ಬೇರೆ ಬುಕ್ನಾಗ ಓದಿಸ್ತೀನ? ಪ್ರಕಟಣೆ ಗ್ರಂಥನಾಗಿರೋ ವಾಕ್ಯನಲ್ಲ, ಅಪವಾದಿ ಮಾಡೋ ಕುತಂತ್ರ ಇದು. ನಮ್ಮನ್ನ ಏನೇನೋ ತೋರಿಸಿ, ಏನೇನೋ ಮಾಡಿಸಿ, ಏನೇನೋ ನಮ್ಮ ಮುಂದೆ ಇಟ್ಟವನು ಭಯಪಡಂಗೆ ಮಾಡ್ತಾನೆ. ಎದಕ್ಕೆ ಭಯ ಬಂದಾಗ ಏನಾಗ್ತದೆ? ಆಟೋಮೆಟಿಕ್ ನಮ್ಮಲ್ಲಿ ವಿಶ್ವಾಸ ಕಡಿಮೆ ಆಗುತ್ತೆ. ನಮ್ಮ ವಿಶ್ವಾಸನ ಒಡೆಯಕ್ಕೆ ಅವನು ಭಯನ ತಂದು ನಮ್ಮ ಮುಂದೆ ಇಡ್ತಾನ. ವಿಶ್ವಾಸ ನೀನು ಹೆಂಗೆ ಹೊಡಿತಾನ ಅವನು? ನಮ್ಮಲ್ಲಿ ಭಯ ಇಟ್ಟಾಗೆ ನಾವು ವಿಶ್ವಾಸದಲ್ಲಿ ಬಲಹೀನರಾಗ್ತೀವಿ. ಯಾವಾಗ ನಮ್ಮಲ್ಲಿ ಭಯ ಬರ್ತದೋ ಅವಾಗ ದೇವ್ರ ಮೇಲೆ ವಿಶ್ವಾಸ ಕಡಿಮೆ ಆದಾಗ ನಾವು ಆಟೋಮೆಟಿಕ್ ಆಗಿ ವಿಶ್ವಾಸನೇ ನಮ್ಮನ್ನು ನಡೆಸೋದು. ವಿಶ್ವಾಸದಲ್ಲಿದ್ದೇನೆ ನೀವು ನೀತಿವಂತರಾಗಿರ ಅಂತೇನೆ, ವಿಶ್ವಾಸದಲ್ಲಿದ್ದೇನೆ ನಿಮ್ಮ ರಕ್ಷಣೆ ಅಂತ ಹೇಳೋಣ. ವಿಶ್ವಾಸನೇ ನಾವು ದೇವ್ರ ಮೇಲೆ ವಿಶ್ವಾಸನೇ ನಾವು ಕಳ್ಕೊಂಡಿವಿ ಅಂದ್ರೆ ಇನ್ನು ನಾವು ನಿತ್ಯ ರಾಜ್ಯಕ್ಕೆ ಹೆಂಗೆ ಸೇರ್ತೀವಿ? ದೇವ್ರ ರಾಜ್ಯಕ್ಕೆ ಹೆಂಗೆ ಸೇರ್ತೀವಿ? ನಿನ್ನಲ್ಲಿ ಏನು ವಿಶ್ವಾಸ ಐತಿ?
ಎಷ್ಟುವರೆಗೆ ನೀನು ದೇವ್ರ ಮೇಲೆ ವಿಶ್ವಾಸ ಇಟ್ಟು, ವಿಶ್ವಾಸದಿಂದ ಸ್ವತಂತ್ರ ಪಡಿಸ್ಕೊಂತಾರಲ್ಲ, ಬಲವಂತರೇ ಪರಲೋಕ ರಾಜ್ಯನ ಸ್ವತಂತ್ರಿಸ್ಕೊಂತಾರ ಅಂತೇಳಿ ವಾಕ್ಯ ಐತೆ. ಹೇಡಿಗಳಲ್ಲ, ಹೇಡಿಗಳು ಭಯಪಡೋರು ನರಕದಲ್ಲಿ ಹೋದಾರಂತ. ಬಲವಂತರು ಅಂದ್ರೆ ನಂಬಿಕೆಯಲ್ಲಿದ್ದ ಹೋರಾಡಿ ಬಲವಂತರೇ ದೇವ್ರ ರಾಜ್ಯನ ಆಕ್ರಮಿಸ್ಕೊಂತಾರ ಅಂತೇಳಿ ವಾಕ್ಯ ಐತೆ. ನೋಡ್ರಿ, ಅದನ್ನು ಓದಿಸ್ತೀನಿ. ಮತ್ತೆ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಆಮೇನ್. ಯಾರು ಸ್ವಾಧೀನ ಮಾಡ್ಕಂತಾರಂತ? ಬಲಾತ್ಕಾರಿಗಳು ನುಗ್ಗಿ ಪರಲೋಕ ರಾಜ್ಯನ ಸ್ವಾಧೀನ ಮಾಡ್ಕಂತಾರಂತ. ಆಮೇನ್. ಬಲಾತ್ಕಾರಿಗಳು ಅಂದ್ರೆ ಯಾರು? ನಂಬಿಕೆಯಲ್ಲಿದ್ದ ಹೋರಾಡೋರೇ ದೇವ್ರ ರಾಜ್ಯನ ಸ್ವತಂತ್ರಿಸ್ಕೊಂತಾರಂತ. ಹೋರಾಡಿಲ್ದಂಗ ಭಯಪಡೋರು, ನಂಬಿಕೆ ಇಳಿದವರು ಎಲ್ಲಿಗೆ ಹೋತಾರಂತ? ನರಕಕ್ಕೆ ಹೋತಾರಂತ. ಎಷ್ಟು ಡೇಂಜರ್ ನೋಡು. ನಾವೇನು ಸ್ವಲ್ಪ ಭಯ ಎಲ್ಲ ಅನ್ಕಂತೀವಿ. ಭಯ ನಮ್ಮಲ್ಲಿ ಐತಂದ್ರೆ ಅರ್ಥ ಏನು? ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ವಿಶ್ವಾಸ ಕಡಿಮೆ ಆಗಕತ್ತೆ. ಅವ್ನು ನಮ್ಮನ್ನು ವಿಶ್ವಾಸ ಓಡೋಕ್ಕೆ ನಮ್ಮಲ್ಲಿ ಭಯ ಅನ್ನೋದು ಹುಟ್ಟಿಸ್ತಾನ. ವಿಶ್ವಾಸ ನಮ್ಮಲ್ಲಿ ಕಡಿಮೆ ಆಗುತ್ತೆ ಅಂದರೆ ದೇವ್ರ ಸನ್ನಿಧಿಗೆ ನಾವು ದೂರ ಆಗ್ತೀವಿ, ದೇವ್ರ ಪ್ರೆಸೆನ್ಸಿಗೆ ನಾವು ದೂರ ಆಗ್ತೀವಿ. ನಾವು ವಿಶ್ವಾಸಲಿದ್ದ ಹೋರಾಡುವಂಥವ್ರಾಗಿರ್ಬೇಕು. ವಿಶ್ವಾಸಲಿದ್ದ ಹೋರಾಡೋರೇ, ಬಲಾತ್ಕಾರಿಗಳೇ ದೇವ್ರ ರಾಜ್ಯನ ಸ್ವತಂತ್ರಿಸ್ಕೊಂತಾರಂತ. ಅದೇ ರೀತಿಯಲ್ಲಿ ಇನ್ನೊಂದು ಕೂಡ ಈ ಭಯ ಅನ್ನೋದು ಏನು ಮಾಡ್ತದೆ ಅಂದರೆ, ನೀನೇನು ಭಯ ಬೀಳ್ತಿರ್ತೀಯೋ, ಯಾವುದಕ್ಕಾಗಿ ನೀನು ಭಯ ಬೀಳ್ತಿರ್ತೀಯೋ, ಏನು ಆಗ್ತದೆ ಅಂತ ಭಯ ಬೀಳ್ತಿರ್ತೀಯೋ ಅದೇ ಆಗ್ತದೆ. ನೀನು ಏನು ಭಯ ಬೀಳ್ತಿರ್ತೀಯೋ, ನನ್ನ ಮನೆಗೆ ಏನಾಗ್ತತೋ, ನನ್ನ ಕುಟುಂಬಕ್ಕೆ ಏನಾಗ್ತತೋ, ನನ್ನ ಮಕ್ಕಳಿಗೆ ಇದೇನಾಗ್ತತೋ, ಇದೇನಾಗ್ತದೆ, ನೀನೇನು ಭಯ ಬೀಳ್ತಿರ್ತೀಯಲ್ಲ ಅದೇ ಆಗ್ತದೆ. ನಿಜ ಅದು. ಯೋಬು ಕೂಡ ಹಂಗೆ ಮಾಡ್ತಾನೆ. ಯೋಬು ಅದೇ ಭಯ ಬೀಳ್ತಿರ್ತಾನೆ. ಸುಖ ಸಂತೋಷವಾಗಿ ಮಕ್ಕಳು ಕುಟುಂಬ ಎಲ್ಲ ಆನಂದವಾಗಿರ್ತಾರ. ಆನಂದವಾಗಿರುವಾಗ ನನ್ನ ಮಕ್ಕಳು ಇಷ್ಟ ಆನಂದವಾಗಿ ಸಂತೋಷ, ಕುಟುಂಬ ಎಲ್ಲ ಐತಲ್ಲ, ಏನೇನು ಆದ್ರೆ ಹೆಂಗ? ಈ ಆನಂದ ಕೆಟ್ಟೋದ್ರೆ ಹೆಂಗ? ಈ ಆನಂದ ದೂರ ಆದ್ರೆ ಹೆಂಗ? ಈ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಏನೇನು ಆದ್ರೆ ಹೆಂಗ? ಏಸನ್ನ ಕೂಡ ಒಂದು ಈ ಮಾತು ಹೇಳೋಣ, ಈ ವಾಕ್ಯ. ಈ ಯೋಬು ಹಿಂಗೆ ನಡ್ಕಂತ ಹೋದಿರೋಗು ಕುಷ್ಠರೋಗ ನೋಡ್ದಾನಂತ. ಕುಷ್ಠರೋಗ ನೋಡಿ ಈ ರೋಗ ನನಗೆ ಬಂದ್ರೆ ಹೆಂಗ ಅನ್ಕಂತಾನಂತ. ಅನ್ಕೊಂಡಾಗ ಅದೇನಾಗೈತೆ? ಸೇಮ್ ಯೋಬುಗ ಮಕ್ಕಳು ಹಂಗೆ ದೂರ ಆಗ್ಯಾರ. ಆ ಒಂದು ಗಜ್ಜಿ ಇವನಿಗೆ ಬಂದೈತೆ. ಎದಕ್ಕೆ ಬಂದೈತೆ? ಹಂಗೆ ಅನ್ಕೊಂಡಾನ. ನೋಡ್ರಿ, ಅದು ಯೋಬು ಗ್ರಂಥದಲ್ಲಿ ಓದಿಸ್ತೀನಿ. ಏನಂತ ಹೇಳ್ತಾನೆ ಯೋಬು ಗ್ರಂಥ 3ನೇ ಅಧ್ಯಾಯ 25ನೇ ವಚನ. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನನಗೆ ಭಯ ಯಾವಾಗ ಹುಡ್ತದೋ ಅವ ನನಗೆ ಏನ್ ಬರ್ತದ ಅಂತ ಹೇಳ್ತಾನ? ಆಪತ್ತು ಬರ್ತದೆ. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ಹಲ್ಲೆಲೂಯಾ. ನಾನು ಯಾವುದಕ್ಕೆ ಹೆದರ್ತೀನೋ ಅದು ನನಗೆ ತಪ್ಪದೇ ಬರ್ತದೆ. ಯೋಬು ಹೇಳ್ತಾನದು ಏನಂತ? ನಾನು ಯಾವುದಕ್ಕೆ ಹೆದರ್ತೇನೋ ಅದೇ ನನಗೆ ತಪ್ಪದೇ ಬರ್ತದೆ. ನಾವು ಭಯಪಟ್ಟಿವಿ ಅನ್ಕೋ, ಇದು ಆಗ್ತೈತೆ, ಇದು ನಡೀತೈತೆ, ಹಿಂಗ ಆಗ್ತೈತೆ ಅಂತ ನಾವು ಭಯಪಟ್ಟಿವಿ ಅನ್ಕೋ, ಅದೇ ಆಗ್ತತೆ. ಭಯಪಡಬಾರ್ದು. ಇವಾಗ ಶುಗರ್ ಐತೆ ಅನ್ಕೋ, ಶುಗರ್ಲಿದ್ದ ಒಬ್ರಿಗೆ ಏನಾದರೂ ಕಿಡ್ನಿ ಫೇಲ್ಯೂರು ಇಲ್ಲಾಂದ್ರೆ ಏನಾನ ಆಗೈತೆ ಅನ್ಕೋ. ಭಾರಿ ಮಂದಿ ಇಲ್ಲಿ ಇರೋರು ಕೂಡ ಒಬ್ಬ ಶುಗರ್ಲಿದ್ದ ಕಿಡ್ನಿ ಫೇಲ್ಯೂರ್ ಆಗಿ ಇದಾದ. ನಮ್ಮ ಫ್ರೆಂಡ್ ಅವರು ಅಪ್ಪ. ಇವಾಗ ನಾರ್ಮಲ್ ಅದು ಶುಗರ್ ಬಂದೈತಂದ್ರೆ, ಹೆಚ್ಚು ಶುಗರ್ ಫುಲ್ ಆಗ್ಬಿಟ್ಟೈತಂದ್ರೆ ಅದು ಕಿಡ್ನಿಗೆ ಎಫೆಕ್ಟ್ ಹೊಡಿತದೆ. ಇವಾಗ ಶುಗರ್ ಬಂದವರು ಆದರೆ ಅವ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗೈತೆ, ನನಗೆ ಕೂಡ ಡ್ಯಾಮೇಜ್ ಆದ್ರೆ ಹೆಂಗ? ಶುಗರ್ಲಿದ್ದ ಅವ್ರಿಗೆ ಹಿಂಗೆ ಆಗೈತಲ್ಲ, ನನಗೆ ಶುಗರ್ ಐತೆ, ನನಗೆ ಹೆಂಗೆ ಆದ್ರೆ ಹೆಂಗ? ನನಗೆ ಕೂಡ ಇದು ಬರ್ತತೇನೋ, ನಾಳೆ ನನಗೆ ಕೂಡ ಹಿಂಗೆ ಆಗ್ತತೇನೋ, ಹಂಗೆ ನಾವು ಆಲೋಚನೆ ಮಾಡ್ಕೊಂತಿದೀವಿ ಅನ್ಕೋ, ಅದು ಹಂಗೆ ಆಗ್ತದೆ. ಅರೆ ಅವ್ರ ಮಕ್ಳಿಗೆ ಹಿಂಗಾಗೈತೆ, ನನ್ನ ಮಕ್ಳಿಗೆ ಹಿಂಗೆ ಆದ್ರೆ ಹೆಂಗ? ನನ್ನ ಮಕ್ಳು ಕೂಡ ಏನು ಹಿಂಗೆ ಆದ್ರೆ ಹೆಂಗ ಅಂತ ಆಲೋಚನೆ ಹಂಗೆ ಆಗ್ತದೆ. ನಾವು ಏನು ಅನ್ಕೊಂತೀವೋ, ಹೆಂಗೆ ನಾವು ಬೈಬೀಳ್ತೀವೋ ಅದು ನಮಗೆ ಹಂಗೆ ಆಗ್ತದೆ ಅಂತೇಳಿ ವಾಕ್ಯ ಐತೆ. ನನ್ನ ಕುಟುಂಬ ಹಿಂಗೇ ಇರ್ತದೇನೋ, ನಾವು ಇದೇ ಬದುಕಬೇಕೇನೋ, ಹಿಂಗೇ ಸಾಯ್ಬೇಕೇನೋ, ಹಿಂಗೇ ಇರ್ಬೇಕಂತ ಅನ್ಕಂತ ಹಂಗೇ ಇದೀವಿ ಅನ್ಕೋ, ಹಂಗೇ ಆಗ್ತದೆ. ಹಂಗೆ ಅನ್ಕೋಬಾರ್ದು ನೀನು. ನನ್ನ ಕುಟುಂಬ ಮೇಲೆ ಬರ್ತತೆ, ನನ್ನ ಕುಟುಂಬ ಉನ್ನತ ಸ್ಥಾನದಲ್ಲಿ ಇರ್ತತೆ, ನನ್ನ ಆಶೀರ್ವದಿಸ್ತಾನೆ ದೇವರು, ನಾನು ಉನ್ನತವಾಗಿ ದೇವ್ರು ಆಶೀರ್ವದಿಸ್ತಾನೆ ಅಂತ ನಾವು ಕೇಳ್ಬೇಕು. ನೀನು ಏನು ಅನ್ಕೊಂತೀಯೋ ಅದ್ರ ನಿನಗೆ ಆಗ್ತತೆ. ಆಮೇಲೆ ನೀನು ಕೆಟ್ಟದಾಗ ಕೋರ್ಕೊಂಡು ಅನ್ಕೋ, ಭಯ ಬಿದ್ದು ನೀನು ಇದೇ ಆತಂದ್ರೆ ಅದೇ ಆತಂತೇಳಿ ವಾಕ್ಯ ಐತೆ. ರೋಗ ಎಲ್ಲರಿಗೂ ಬಂದಿರ್ತದೆ, ಅವ್ರಿಗೆ ಬಂದಿರೋದು ನಮಗೆ ಬರ್ತದೆ ನಾವು ಅನ್ಕೋಬಾರ್ದು.
ಆ ರೋಗ ಈ ರೋಗ ಸೇಮೇ ಇರ್ಬೋದು, ಅರ್ಥ ಆಯ್ತಾ? ಆದ್ರೆ ಅವ್ರಿಗೆ ಹಂಗ ಆಗೈತೆ ನಮ್ಗೆ ಹಂಗ ಆತಂತ ಅನ್ಕೋಬಾರ್ದು. ಅವ್ರದ್ದು ಬೇರೆ ನಮ್ದು ಬೇರೆ. ಪೌಲು ಕೂಡ ರೋಗ ಇರ್ತದೆ. ಪೌಲು ಕೂಡ ರೋಗ ಇದ್ದಾಗ ದೇವ್ರ ಏನ್ ಮಾಡ್ತಾನ, ಪೌಲ್ ಏನ್ ಮಾಡ್ತಾನ, 3 ಸಾರಿ ಪ್ರಾರ್ಥನೆ ಮಾಡ್ತಾನ, ದೇವಾ ಈ ರೋಗ ತೆಗಿ, ಈ ರೋಗ ತೆಗಿ, ಈ ರೋಗ ತೆಗಿ ಅಂತ ಹೇಳ್ತಾನ. ದೇವ್ರನ್ನ ಹೇಳ್ತಾನ, ಪೌಲ ನನ್ನ ಕೃಪೆ ನಿನ್ ಸಾಕು, ನೀನ್ ಸುಮ್ಮನೆ ಹೋಗಂತಾನ. ಆಮೇನ್. ಕೃಪೆ ನಿನಗೆ ಸಾಕು. ರೋಗ ಐತೆ, ರೋಗ ಇದ್ದು ಪೌಲ್ಗೆ ಏನೇನು ಆಗೈತಾ? ರೋಗಲಿದ್ದ ಪೌಲ್ಗೆ ಏನೇನು ಆಗೈತಾ? ರೋಗಲಿದ್ದ ಪೌಲ್ ಸತ್ತಾನ? ಇಲ್ಲ. ರೋಗ ಇದ್ದುಕೊಂಡು ಕೂಡ ಬಲವಾದ ಸೇವೆ ಮಾಡೋಣ. ಆಮೇನ್. ಎದಕ್ಕ? ನನ್ನ ಕೃಪೆ ನಿನಗೆ ಸಾಕು. ಅಲ್ಲ ಪ್ರಭು, ಈ ರೋಗ ಇದ್ದವ್ರಿಗೆ ಅವ್ರಿಗೆ ಹಂಗ ಆಗೈತಲ್ಲ, ಈ ರೋಗ ಇದ್ದವ್ರಿಗೆ ಅವ್ರು ಹಿಂಗ ನಾಶನ ಆಗ್ಯಾರಲ್ಲ, ಅವ್ರು ಸತ್ತಾರಲ್ಲ, ಮತ್ತೆ ನಾನು ಹೆಂಗ ಅಂದ್ರೆ ಅವ್ರು ಬಿಡು, ನನಗೆ ನಿನಗೆ ಕೃಪೆ ಐತೆ, ನಿನಗೆ ನನ್ನ ಕೃಪೆ ಐತೆ, ನೀನು ಹೋಗು. ಅದು ಎದಕ್ಕೆ? ನೀನೇನು ಮಾಡೋದಿಲ್ಲ. ಅದು ಸುಮ್ಮನೆ ಇಟ್ಟಿನಿ ನಾನು. ಅದು ನಿನ್ನಲ್ಲಿ ಅತಿಶಯ ಬರಬಾರ್ದು, ನಿನ್ನಲ್ಲಿ ಗರ್ವ ಬರಬಾರ್ದು. ಅದು ಇಟ್ಟಿನಿ, ಸುಮ್ಮನೆ ಹೋಗಿ. ಅದು ನಿನ್ನೇನು ಮಾಡೋದಿಲ್ಲ, ನನ್ನ ಕೃಪೆ ನಿನಗೆ ಐತೆ ಅಂತ ಹೇಳ್ತೀನಿ. ಹಂಗ ನಾವು ಕೃಪೆ ಹಿಡಿದು ಮುಂದಕ್ಕೆ ಹೋಗ್ಬೇಕು. ಅದೇನೋ ಮಾಡ್ತದೆ, ಅದೇನೋ ಮಾಡ್ತಂದು ಬೈಬಿಡ್ಬಾರ್ದು. ಅರ್ಥ ಆಯ್ತಾ? ಒಂದೇನು ಭಯ ನಮ್ಮನ್ನ ಏನು ಮಾಡ್ತದೆ? ವಿಶ್ವಾಸನಲ್ಲಿ ನಮ್ಮನ್ನ ದೂರ ಮಾಡ್ತದೆ. ಪರಲೋಕಲಿದ್ದ ಕೂಡ ನಮ್ಮನ್ನ ದೂರ ಮಾಡ್ತದೆ. ಅದೇ ರೀತಿಯಲ್ಲಿ ಭಯ ನಾವೇನು ಬೀಳ್ತೀವೋ ಅದೇ ನಮಗೆ ಆತತೆ. ಹಂಗೆ ಬೈಬಿಡ್ಬಾರ್ದು. ನಾವು ಧೈರ್ಯವಾಗಿರ್ಬೇಕು, ವಿಶ್ವಾಸದಲ್ಲಿ ಇರ್ಬೇಕು. ಅರೆ ದೇವ್ರು ನಂಬಿಗಸ್ತನಲ್ಲ, ಆ ಥರ ನಮ್ಮನ್ನ ನಡೆಸೋದ, ಆ ವಿಶ್ವಾಸದಲ್ಲಿರ್ಬೇಕು. ಇನ್ನೊಂದು ಹೇಳ್ತೀನಿ ನೋಡಿ, ಲಾಸ್ಟ್. ಭಯ ನಮ್ಮನ್ನ ಏನು ಮಾಡ್ತದೆ ಗೊತ್ತಾ? ನೀನೇನು ಭಯ ಬೀಳ್ತೀಯೋ ನೀನು ಸುತ್ತಿರೋರು ಕೂಡ ಆ ಭಯ ಉಟ್ಕೊಂತವು. ನೀನೇನು ಭಯ ಪಡ್ತೀಯೋ ನಿನ್ನಲ್ಲಿದ್ದ ನಿನ್ನ ಬಗಲಿರೋರು ಕೂಡ ಬಲಹೀನರಾಗ್ತಾರೆ. ನಿನ್ನ ಸುತ್ತ ವಾತಾವರಣ ಕೂಡ ಹಂಗೆ ಇರ್ತದೆ. ರಾಜನು ಯುದ್ಧ ಮಾಡೋಕೆ ರಾಜನು ಹೋಗ್ಬೇಕಂದಾಗ ಸೈನಿಕರೆಲ್ಲ ಬಲವಾಗಿರ್ತಾರ. ಸೈನಿಕರೆಲ್ಲ ಫುಲ್ಲು ಧೈರ್ಯವಾಗಿರ್ತಾರ, ಫುಲ್ಲು ಬಲವಾಗಿರ್ತಾರ. ಅವ್ರು ಫುಲ್ಲು ಬಿಟ್ರಾಗಿನೇ ಸುಮ್ಮನೆ ರಾಜ್ಯನ ಗೆದ್ಕೊಂಬರಂಗಿರ್ತಾರ. ಆದರೆ ಇವನು ರಾಜನು ಭಯವಿದ್ದಾನೆ ಅನ್ಕೋ, ಅವ್ರು ಆಟೋಮೆಟಿಕ್ ಏನಾಗ್ತಾರೆ ಹೇಳ, ಹಿಂದೆ ಸ್ಟೆಪ್ ಆಗ್ತಾರೆ. ಭಯ ಹುಡ್ಕೊಂತದ ಅವ್ರನ್ನಲ್ಲಿ ಕೂಡ. ಯುದ್ಧ ವೀರರನ್ನು ಕೂಡ ಬಲಹೀನ ಪಡಿಸೋದು ಒಬ್ಬರಿದ್ರೆ ಸಾಕು. ನಮ್ಮ ಕುಟುಂಬದಲ್ಲಿ ಕೂಡ ಅಷ್ಟೇ. ನಾವು ಕುಟುಂಬ ನೋಡಿ ನಾವು ಬೈಬಿಳ್ಕ ಅಂತ ಕುತ್ಕೊಂಡು ಅನ್ಕೋ, ಮನೆಗಿರೋರು ಏನು ಮಾಡ್ತಾರಲ್ಲ, ಅವರು ಬೈಬಿಳ್ತಾರ. ಹೌದಾ? ನಾವು ಬೈಬಿ ಅನ್ಕೋ, ಮಕ್ಕಳು ಕೂಡ ಬೈಬಿಳ್ತಾರೆ, ಮನೆಗಿರೋರು ಕೂಡ ಬೈಬಿಳ್ತಾರೆ. ಆಟೋಮೆಟಿಕ್ ಭಯ ಆಗ್ಬಿಡ್ತದೆ ಅವರಿಗೆ. ಇಸ್ರಾಯೇಲ್ ಪ್ರಜೆಗಳ ಮೇಲೆ ಯುದ್ಧಕ್ಕೆ ಬರ್ತಾರ ಈ ಫಿಲಿಸ್ಟೀರು. ಆ ಗೊಲ್ಯಾತ್ ಬಂದು ಅಂತ ಹೇಳಿ ಗೊಲ್ಯಾತ್ ಬಂದು ಸವಾಲ್ ಮಾಡ್ತಿರ್ತಾನ. ಯಾವಾಗಾದ್ರೂ ಸೌಲು ಬೈಬಿಳ್ತಾನೋ ಇಸ್ರಾಯೇಲ್ ಪ್ರಜೆಗಳಲ್ಲಿ ಸರಿದು ಬಿಡ್ತಾರ. ಸೌಲ್ ರಾಜನು, ಮತ್ತೆ ಇಸ್ರಾಯೇಲ್ ಫುಲ್ ಟ್ರೈನಿಂಗ್ ಇರ್ತದೆ ಅಲ್ಲಿ. ಯಾವಾಗಾದ್ರೂ ರಾಜೇ ಹೋಗಿ ಅಲ್ಲಿ ಬೈಬಿದ್ದು ಬಚ್ಕೊಂಡ್ಬಿಡ್ತಾನೆ, ಇವರೆಲ್ಲರಿಗೂ ಬೈಬಿದ್ದು ಬಿಡ್ತಾರೆ. ಭಯ ಏನಾಗ್ತದೆ ಹೇಳು, ನೀನು ಸುತ್ತಮುತ್ತ ಇರೋರನ್ನು ಕೂಡ ಭಯ ಹುಟ್ಟಿಸ್ತದೆ. ಹಂಗಿರಬಾರ್ದು. ನೀನು ಧೈರ್ಯವಾಗಿದೆ ಅನ್ಕೋ, ನೀನು ಬಲವಾಗಿದೆ ಅನ್ಕೋ, ನೀನು ಸುತ್ತಮುತ್ತಿರೋರನ್ನು ಕೂಡ ಧೈರ್ಯ ಪಡಿಸ್ತದೆ. ನೀನು ಸುತ್ತಮುತ್ತಿರೋರನ್ನು ಕೂಡ ಬಲಪಡಿಸ್ತದೆ. ನಿನ್ನ ಕುಟುಂಬನೂ ಕೂಡ ಬಲಪಡಿಸ್ತದೆ. ನೀನು ಹೆಂಗಿರ್ತೀಯೋ ಹಂಗೆ ನಿನ್ನ ಸುತ್ತ ವಾತಾವರಣ ಇರ್ತದೆ. ನೀನು ಭಯಪಟ್ಟಿ ಅನ್ಕೋ, ನಿನ್ನ ಕುಟುಂಬ ಎಲ್ಲ ಭಯಬೀಳ್ತದೆ. ಅಯ್ಯೋ ನಮ್ಮ ಮನೆಗೆ ಏನೇನು ಆತತೇನೋ, ನನ್ನ ಕುಟುಂಬಕ್ಕೆ ಏನೇನು ಆತತೇನೋ, ನಾವು ಇದೇ ಪರಿಸ್ಥಿತಿನಾಗ ಇರ್ತೀವೇನೋ, ನಮ್ಮ ಜೀವಿತ ಇಷ್ಟೇನು, ಹಿಂಗೇ ನೀವು ಅನ್ಕಂತ ಎದಿರ ಅನ್ಕೋ, ಬಗಲಿಗಿರೋದು ಏನಾಗ್ತದೆ ಹೇಳು? ಹೌದು ಹೇಳು, ಅಷ್ಟೇ ಬಿಡು, ನಮ್ಮ ಜೀವಿತಗಳು ಇಷ್ಟೇ ಬಿಡು, ನಮ್ಮ ಬದುಕುಗಳು ಇಷ್ಟೇ ಬಿಡು, ನಾವು ಹಿಂಗೆ ಇರ್ತೀವಿ ಏನೋ ಬಿಡು, ನಮ್ದು ಹಿಂಗೆ ಆತತೆ ಏನೋ ಬಿಡು. ಬೈಬಿಳ್ತಾರೆ ಅವರು ಕೂಡ. ಒಬ್ಬ ಏಸಣ್ಣ ಒಂದ್ಸರಿ ಒಬ್ಬ ದೈವ ಸೇವಕನಿಗೆ, ಅಂದರೆ ಬೇರೆ ಪರಿಚಯ ಮಾಡೋಂಥ ದೈವ ಸೇವಕನಿಗೆ ಆಕ್ಸಿಡೆಂಟ್ ಆಗ್ತದಂತ. ಆಕ್ಸಿಡೆಂಟ್ ಆದಾಗ ಆ ದೈವ ಸೇವಕನು ಈ ಏಸನಿಗೆ ಪರಿಚಯ ಅಂತ. ಏಸನಿಗೆ ಪರಿಚಯ ಆಗಿದ್ದಾಗ ಏಸನ್ ಏನು ಅನ್ಕೊಂಡಂತ ಆ ದೈವ ಸೇವಕನಿಗೆ ಹೋಗಿ, ಸರಿ ಹೋಗಿ ಆ ಪಾಸ್ಟರ್ನ ನೋಡೋಕೆ ಹೋಗೋಣ. ಆಕ್ಸಿಡೆಂಟ್ ಆಗಿ ಸ್ವಲ್ಪ ಫುಲ್ ಬಾಡಿ ಎಲ್ಲ ಡ್ಯಾಮೇಜ್ ಆಗಿ ಕಾಲಿಗೆಲ್ಲ ಇದಾಗ್ಬಿಟ್ಟது, ಫ್ರ್ಯಾಕ್ಚರ್ ಆಗ್ಬಿಟ್ಟது. ಈ ಎಷ್ಟು ಒಂದು ವಾರದಿಂದ ಹೋಗ್ಬೇಕು ಅನ್ಕೊಂತಾನಂತ, ಹೋಗಕ್ಕೆ ಆಗಿಲ್ಲ ಅಂತ. ಸರಿ ಬಿಡು, ಒಂದ್ಸರಿ ಕರೆಕ್ಟ್ ಟೈಮ್ ಸಿಕ್ಕಾಗ ಹೋಗಿ ನೋಡ್ಬಾರಣ ಅಂತೇಳಿ ಅವ್ರ ಮನೆಗೆ ಹೋಗ್ಯಾನಂತ. ಅನ್ಕೊಂತಾನಂತ ಮನೆಗೆ ಹೋದಾಗ ಅವರು ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರ. ಇವಾಗ ನಾನು ಹೋಗಿನಂದ್ರೆ ಇವಾಗ ಸೇವಕನಿಗೆ ಎಷ್ಟು ದೊಡ್ಡ ಆಕ್ಸಿಡೆಂಟ್ ಆಗೈತೆ, ಇವಾಗ ಅವರು ಓಡಿ ಬಂದು ನನ್ನ ಹತ್ರ ಅಣ್ಣ ಈ ಟೈಪ್ ಅಣ್ಣ ಅಂತೇಳಿ ನಾನು ಹೇಳಿದಾಗ ನಾನು ಹೆಂಗೆ ಓದಾರಿಸ್ಬೇಕು ಅವ್ರನ್ನ, ಏನು ನಾನು ಹೇಳ್ಬೇಕು ಅವ್ರಿಗೆ ಅಂತೇಳಿ ಅನ್ಕೊಂತದಾನಂತ ಕಾರ್ನಾಗ. ಅನ್ಕೊಂತಿರುವಾಗ ಸೀದಾ ಹೋಗಿ ಅವ್ರ ಮನೆ ಮುಂದೆ ಕಾರ್ ಇಳಿದಾಗ ಏಸನ್ ಬಂದ್ಕೊಳ್ಳಿ ಇವರೆಲ್ಲರೂ ಹೆಂಡತಿ ಮಕ್ಕಳೆಲ್ಲರೂ ಓಡಿ ಬಂದರು. ಓಡಿ ಬಂದು
ಅಣ್ಣ ರಂಡಣ್ಣ ರಂಡಣ್ಣ ಅಂತೇಳಿ ಫುಲ್ಲು ನಕ್ಕಂತ ಫುಲ್ಲು ಸಂತೋಷವಾಗಿ ಕರಿತಾ ಇರೋದು, ಮನೆಗೆ ಸ್ವಾಗತ ಮಾಡ್ತಾ ಇರೋದು. ಅಣ್ಣ ಇದು ಈ ಪಾಸ್ಟ್ರಿಗೇನು ಆಗಿರೋದು, ಅದ್ರ ಹೆಸರೇನು ಜಾಶುವ ಏನೈತೆ, ಈತಿಗೇನು ಆಗಿರೋದು ಇಲ್ಲ ಬೇರೆ ಯಾರನ್ನ ಇನ್ನೊಬ್ಬ ಪಾಸ್ಟ್ರಿಗ, ನನಗೆ ಈತ ಅಂತೇಳಿ ನನಗೆ ಸುದ್ದಿ ಬಂದೈತಾ? ಯಾಕಂದ್ರೆ ಇಷ್ಟು ಸಂತೋಷವಾಗಿ ಅದಾರ, ಇಷ್ಟು ಆನಂದವಾಗಿ ಅದಾರ. ಕಾಣಿಕೆ ಕೂಡ ತಗೊಂಡೋಗೋಣ ಅಂತ ಕೊಡಾಕ ಸ್ವಲ್ಪ ಏನಾನ ಇರ್ತದ ಬಿಡು, ಅವ್ರಿಗೆ ಕಾಣಿಕೆ ಕೊಟ್ಟು ಬರೋಣ ಅಂತೆಲ್ಲ ತಗೊಂಡೋಗೋಣಂತ. ಏನು ಇಷ್ಟು ಸಂತೋಷವಾಗಿ ಅದಾರ ಅಂತೇಳಿ ಅದು ಏನು ಮಾತಾಡಿಲ್ಲ ಅಂತ ಸುಮ್ಮನೆ ನಾವು ಹೋಗೋಣಂತ ಒಳಗೋದು ನೋಡಿದ್ರೆ ಆ ವ್ಯಕ್ತಿ ಅಲ್ಲಿ ಅವಾಗ ಫ್ರ್ಯಾಕ್ಚರ್ ಆಗಿ ಫುಲ್ಲು ಬೆಡ್ ರೆಸ್ಟ್ನಾಗ ಅದನ್ನು ಹೋಗಿ ಹೆಸರನ್ನ ಕುತ್ಕೊಂಡು ಮಾತಾಡ್ತಿರುವಾಗ ಏನಾಗತ್ತೆ ಅಣ್ಣ ఏం లేదన్న అంతా బాగున్నాను దేవుని కృప వల్ల. యాక్చువల్లీ చెప్పాలంటే అప్పటికిన్న ఇప్పుడే బాగున్నాను అంత. ఎందుకు ఇంత ಫ್ರ್ಯಾಕ್ಚರ್ ಅయింది, ಇಂಥ ಆಕ್ಸಿಡೆಂಟ್ ಅయింది, ನೀನು ಬೇಸದಿ ಅಂತೇಳಿ ಹೇಳ್ತೀಯಲ್ಲ ಅಂತ ಹೇಳಿ ಅನ್ನ ಹೇಳಿದಾಗ ಆ ಪಾಸ್ಟರ್ ಅಂತಾನಂತ ಅಣ್ಣ ಅವಾಗ ಸೇವೆ 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 ಅಂತೇಳಿ ಸುಮ್ಮನೆ ಓಡ್ತಿದ್ದೀನಿ, ದೇವ್ರದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಸಮಯ ಸಿಕ್ಕಿಲ್ಲ. ಇವಾಗ ಬೇಸ್ ಆಕ್ಸಿಡೆಂಟ್ ಆಗೈತಲ್ಲ, ಇವಾಗ ಬೇಸ್ ಬೈಬಲ್ ಓದ್ತಾ ಇದ್ದೀನಿ, ಬೇಸ್ ಪ್ರೇಯರ್ ಮಾಡ್ತಾ ಇದ್ದೀನಿ, ಆತ್ಮೀಯ ಜೀವಿತದಲ್ಲಿ ಇನ್ನೂ ಬೇಸ್ ಬೆಳಿತಾ ಇದ್ದೀನಿ, ನನಗೆ ದೇವ್ರ ಮೇಲ್ ಮಾಡೋಣ ಅಂತ ಹೇಳ್ತಾನಂತ, ಸಂತೋಷವಾಗಿ ನಕ್ಕಂತ ಹೇಳ್ತಾನಂತ. ಅಣ್ಣ ಆಶ್ಚರ್ಯನಂತ, ಇವ್ರು ಇಷ್ಟೆಲ್ಲ ಹೆಂಡತಿ ಮಕ್ಕಳು ಸಂತೋಷವಾಗಿ ಎದಕ್ಕೆದಾರಪ್ಪ ಅಂದ್ರೆ ಇಲ್ಲಿ ಈ ವ್ಯಕ್ತಿ ಸಂತೋಷವಾಗಿದಾನ. ಆಮೇನ್ ಹಲ್ಲೆಲೂಯಾ. ಆ ವ್ಯಕ್ತಿ ಸಂತೋಷನಾಗಿರೋದನ್ನ ಆ ಸಂತೋಷ ಎಲ್ಲಿ ಕುಟುಂಬಗೆಲ್ಲದಕ್ಕೆ ಸ್ಪ್ರೆಡ್ ಆಗತ್ತೆ. ಇವಾಗ ಆ ವ್ಯಕ್ತಿನೇ ಬಾಧೆ ಬಿದ್ಕೊಂತಿದ್ರೆ ಇವರು ಕೂಡ ಅದೇ ಬಾಧೆನಾಗೆ ಇರ್ತಿದ್ರು. ಫಸ್ಟಿಗೆ ಅವರು ಸಂತೋಷವಾಗಿರೋದು ನೋಡಿ ಹೆಸರು ನನ್ಗಣ್ಣಂತ ಆ ವ್ಯಕ್ತಿನ ಅಲ್ಲಿ ಕಾಲು ಮುರಿದಿರೋದು ನೋಡಿದಾಗ ಎಷ್ಟಾದ್ರೂ ಕೂಡ ನಾವು ಅವನಿಗೆಲ್ಲ ಇರೋದು ಇವ್ರಿಗೇನಿರ್ತದೆ ಅನ್ಕೊಂಡಿದ್ದಂತ. ಇವ್ರೇನ್ ಬೇಸ್ ನಕ್ಕಂತದಾರ, ನಾವು ಪಾಪ ಅವನಿಗೆ ಗೊತ್ತಿರ್ತದೆ, ಇವ್ರಿಗೇನು ಗೊತ್ತಿರ್ತದೆ ನಕ್ಕಂತದಾರ ಅಂತ ಅನ್ಕೊಂಡ್. ಬಟ್ ಅವನೇ ಸಂತೋಷವಾಗಿ ಆ ಸೇವಕನೇ ಸಂತೋಷವಾಗಿರೋದನ್ನ ನೋಡಿ ಅವಾಗ ಅನ್ಕೊಂಡಂತ ಈ ವ್ಯಕ್ತಿನ ಇರೋ ಸಂತೋಷ ಈಗ ಮನೆಗೆಲ್ಲ ಬಂದತ್ತಲ್ಲ. ಆಮೇನ್ ಹಲ್ಲೆಲೂಯಾ. ಹಂಗ ನಾವು ಸಂತೋಷವಾಗಿದ್ದ ಕುಟುಂಬ ಎಲ್ಲ ಸಂತೋಷವಾಗಿರ್ತೈತೆ. ನಾವು ಭಯನಲ್ಲಿ ಇದೀವಿ ಅಂದ್ರೆ ಕುಟುಂಬ ಎಲ್ಲ ಕೂಡ ಭಯನಾಗೆ. ನಾವು ಹೆಂಗಿರ್ಬೇಕು, ಧೈರ್ಯವಾಗಿರ್ಬೇಕು, ಭಯ ಪಡಬಾರ್ದು, ಯಾವುದಕ್ಕೂ ಭಯ ಪಡಬಾರ್ದು. ನಾವೇನು ಭಯ ಬೀಳ್ತೀವೋ ಅದೇ ನಮಗೆ ಆಗ್ತದೆ. ನಾವು ಯಾವಾಗ ವಿಶ್ವಾಸದಲ್ಲಿ ಇರಬೇಕು, ಧೈರ್ಯವಾಗಿರ್ಬೇಕು. ಹೆಂಗಿರ್ಬೇಕು, ನನ್ನ ಪಕ್ಷದ ದೇವರದನ್ನ, ನನ್ನ ಪಕ್ಷದ ದೇವರದನ್ನ, ನನ್ನ ಪಕ್ಷ ದೇವರು ಯುದ್ಧ ಮಾಡ್ತಾನ, ಈ ಸಮಸ್ಯೆಗಳೆಲ್ಲ ತೆಗಿತಾನ. ನನ್ನ ವೇಸ್ಟಾಗಿ ದೇವರು ಸೃಷ್ಟಿ ಮಾಡಿಲ್ಲ, ನನ್ನಲ್ಲಿದ್ದ ಕೂಡ ದೇವರು ಬಲವಾದ ಕಾರ್ಯಗಳು ಮಾಡಿಸ್ಕೊಂತಾನ. ನನ್ನೇ ದೇವರು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡ್ತಾನ. ಆ ದಿನಗಳು ನಾನು ನೋಡ್ತೀನಿ, ಆ ದಿನಗಳು ನನ್ನ ಕಣ್ಮುಂದೆ ಅದಾವ, ನನ್ನ ಕಣ್ಮುಂದೆ ಕಾಣಕತ್ತವ. ನಿರೀಕ್ಷಿಸ್ಕೋಬೇಕಂಗ. ಅಬ್ರಾಮ್ ಹಂಗೆ ನಿರೀಕ್ಷಿಸ್ಕೊಳೋದು. ಅಬ್ರಾಮ್ ನಾನು ವಾಗ್ದಾನ ಭೂಮಿ ನಿನ್ನ ಕೊಡ್ತೀನಿ ಅಂತ ಕರಿತಿರ್ಬೇಕು, ಅಲ್ಲಿ ವಾಗ್ದಾನ ಭೂಮಿನೇ ಕಾಣೋದಿಲ್ಲ, ಎಡಾರಿ. ಆ ಹೋಗ್ತಿರಂಗೆಲ್ಲ ಎಡಾರಿನಲ್ಲಿ ಕೂಡ ಏನ್ ನಿರೀಕ್ಷಿಸ್ತಾನೆ ಹೇಳ ಅಬ್ರಾಮ್? ಅಲ್ಲಿ ಒಂದು ಸುಂದರವಾದ ಹಾಲು ಜೇನು ಪಟ್ಟಣ ದೇವ್ರು ನನಗೆ ಕೊಡ್ತಾನ. ಓದ್ತಾರಷ್ಟೇ, ಕಾಣವಲ್ದು. ಹೋಗಿ ಗುಡಾರಗಳು ಅಕ್ಕಂತಾನ ಓದಾನ ಅಷ್ಟೇ ತಪ್ಪ. ನಿರೀಕ್ಷಿಸ್ತಾನ ಏನಂತ, ಅದನ್ನ ಕೊಡ್ತಾನ, ನನ್ನ ಸಂತತಿ ಕೊಡ್ತಾನ. ದೇವ್ರು ವಾಗ್ದಾನ ಮಾಡಿರೋನು ನಂಬಿಗಸ್ತನು, ಖಚಿತವಾಗಿ ಅದನ್ನ ನೆರವೇರಿಸ್ತಾನ ಅಂತೇಳಿ ವಿಶ್ವಾಸ ಇಟ್ಟನ. ಆ ವಿಶ್ವಾಸಲ್ಲಿದ್ದರೆ ಅವ್ರ ಸಂತತಿ ಅವರಾದ್ರೆ ಆಕ್ರಮಿಸ್ಕೊಂಡು. ಆಮೆನ್ ಹಲ್ಲೆಲೂಯಾ. ಹಂಗೆ ವಿಶ್ವಾಸದಲ್ಲಿದ್ದ ನಾವು ನಡಿಬೇಕು, ಭಯಪಡುವಂಥವ್ರಾಗಿರ್ಬೇಕು.